ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಏನು ಇತ್ತೀಚೆಗೆ ನಮ್ಮ ಮಾಲೂರು ತಾಲೂಕಿನ ದಲಿತ ಸಮುದಾಯ, ದಲಿತ ನಾಯಕರ ಕಚ್ಚಾಟ, ದಲಿತ ರಾಜಕಾರಣಿಗಳ ಒಂದು ಕಿತ್ತಾಟ ಏನು ತುಂಬ ಜೋರಾಗಿ ನಡೀತಾ ಇದೆ. ಇದು ವಿಪರ್ಯಾಸ. ಅತಿ ಹೆಚ್ಚಾಗಿ ಇವತ್ತು ದಲಿತ ಮುಖಂಡರಲ್ಲಿ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಬೇರೆ ಯಾರೋ ಸವರ್ಣೀಯರು ಮಾಡ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ಸೋ ಕಾಲ್ಡ್ ನಾಯಕ ಮಾಡ್ತಾ ಇದ್ದಾನೆ. ನನ್ನ ಒಂದು ಹೆಸರಿನ ಮೇಲೆ ಇವತ್ತು ಅಧಿಕಾರ ಸಿಕ್ಕಿರ್ಬೋದು, ಅಥವಾ ನನ್ನ ಒಂದು ಪರಿಶ್ರಮ, ನಮ್ಮ ಸಂಘಟನೆಯ ಪರಿಶ್ರಮ, ನನ್ನ ಸಂಘಟನೆಯ ಪದಾಧಿಕಾರಿಗಳ ಪರಿಶ್ರಮ ಮತ್ತು ನಮ್ಮ ಜನಗಳ, ನಮ್ಮ ಕಾಲೋನಿಯ ಜನರ ಒಂದು ಪರಿಶ್ರಮದಿಂದ ನಿನಗೆ ಅಧಿಕಾರ ಸಿಕ್ಕಿರ್ಬೋದು ಅಷ್ಟೇ ವಿನಃ ನಿನ್ನ ಒಂದು ವ್ಯಕ್ತಿತ್ವನ ಗುರುತಿಸಿ ನಿನಗೆ ಅಧಿಕಾರ ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಬಂಧುಗಳೇ, ವಿಧಾನಸಭಾ ಚುನಾವಣಾ ಮುಂಚೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನ ಇನ್ಸಿಡೆಂಟ್ ಅಂದ್ರೆ, ನಾಗ್ಪುರದಲ್ಲಿರುವಂತ ದೀಕ್ಷಾ ಭೂಮಿ ಯಾತ್ರೆ ವಿಚಾರವಾಗಿ ನನ್ನ ಸಮುದಾಯದ ಕೆಲವು ಮುಖಂಡರು ಮತ್ತು ಊರುಗೋಲು ವೈಚಾರಿಕ ಸಂಘಟನೆಯ ಪದಾಧಿಕಾರಿಗಳ ರೂವಾರಿಯಾದ ದೊಡ್ಡಮಲೆ ನಾರಾಯಣಸ್ವಾಮಣ್ಣವರು ನನ್ನನ್ನು ಭೇಟಿ ಮಾಡಿ ನನಗೆ ಹೇಳ್ತಾರೆ, ನಿಮ್ಮ ಶಾಸಕರ ಕಡೆಯಿಂದ, ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಸಮುದಾಯಕ್ಕೆ ಒಂದು 500 ಜನ ರೆಡಿ ಇದ್ದಾರೆ ದೀಕ್ಷಾ ಪುಣ್ಯಭೂಮಿಗೆ ಹೋಗಿ ಬರೋದಕ್ಕೆ, ಬಸ್ ಸೌಕರ್ಯವನ್ನು ಕಲ್ಪಿಸ್ಕೊಡಿ ಅಂತ. ನಾನು ಖುದ್ದಾಗಿ ನಮ್ಮ ಶಾಸಕರ ಬಳಿ ಮತ್ತು ಕಾಂಗ್ರೆಸ್ ಅಲ್ಲಿರುವಂಥ ದಲಿತ ಮುಖಂಡರು ಪ್ರತಿಯೊಬ್ಬರಿಗೂ ವಿಚಾರ ಮುಟ್ಟಿಸ್ತೇನೆ. ಅದು ಆ ಕಾರ್ಯಕ್ರಮ ವಿಫಲ ಆಗುತ್ತೆ. ಮತ್ತೆ ಅದೇ ಊರುಗೋಲು ವೈಚಾರಿಕ ಸಂಘಟನೆಯ ಪದಾಧಿಕಾರಿಗಳು, ಮುಖಂಡರಾದ ಎಸ್ ನಾರಾಯಣಸ್ವಾಮಿ ಅವರು, ದೊಡ್ಡಮಲೆ ಶಿಕ್ಷಕರು, ಇವರು ನೀನು ಏನ್ ಮಾಡ್ತೀಯ ಏನೋ, 500 ಜನ ಎಲ್ಲ ವಿಚಾರವಂತರು ರೆಡಿ ಆಗ್ಬಿಟ್ಟಿದ್ದಾರೆ, ಎಲ್ಲಾದ್ರೂ ಸರಿ ನನಗೆ RSS ಅವ್ರ ಕಡೆಯಿಂದ ಆದ್ರೂ ಸರಿನೇ ನನಗೆ ಬಸ್ ಸೌಕರ್ಯ ಮಾಡಿಸ್ಕೊಡುವಂತ ಒಂದು ಡಿಮ್ಯಾಂಡ್ ಇಡ್ತಾರೆ. ನಾನು ಹೇಳ್ತೀನಿ, ನಾನು ಯಾವುದೇ ಪಕ್ಷದಲ್ಲಿ ಒಡನಾಟ ಇಲ್ಲ. ತಿಮ್ಮನಾಯಕನಹಳ್ಳಿ ನಾರಾಯಣಸ್ವಾಮಿ ಗೌಡ ಅಂತ ಅವ್ರು ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ, ಅವ್ರು ಯಾರ ಕೈಯಲ್ಲಾದ್ರೂ ವ್ಯವಸ್ಥೆ ಮಾಡ್ಬೋದು ಅಂತ ಒಂದು ಭರವಸೆ ಕೊಡ್ತೀನಿ ದೊಡ್ಡಮಲೆ ನಾರಾಯಣಸ್ವಾಮಿ ಅವ್ರಿಗೆ. ಅಷ್ಟು ಬಿಟ್ರೆ ನಾನು ಅವರು ಎಲ್ಲಿ ಹೋದ್ರು, ಏನ್ ಮಾಡ್ಕೊಂಡ್ರು, ಬಸ್ ಸೌಕರ್ಯ ಆಯ್ತು. ನನ್ನನ್ನು ನನ್ನ ಜನ ತಾಲೂಕಿನಾದ್ಯಂತ ಸುಮಾರು ಒಂದು 500 ಜನ ಬಂದಿರ್ತಾರೆ ದೀಕ್ಷಾ ಭೂಮಿ ಯಾತ್ರೆಗೆ ಹೊರಡಲು. ನನ್ನನ್ನು ಚಾಲನೆ ನೀಡಲು ಕರೆದಿರ್ತಾರೆ ಇದೇ ಊರುಗೋಲು ವೈಚಾರಿಕ ಸಂಘಟನೆ ಮತ್ತು ನನ್ನ ಹಳ್ಳಿಯ ಎಲ್ಲ ಜನ ಬಂದಿರ್ತಾರೆ, ಸುಮಾರು 500 ಜನ. ನಾನು ಆ ಚಾಲನೆಗೆ ಹೋದೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸು ಕಮ್ಮಿ ಇರುತ್ತೆ. ನಾನು ನನ್ನ ವೈಯಕ್ತಿಕ ಹಣ, ನನ್ನ ಸಂಪಾದನೆ ಹಣ ಏನಿತ್ತು ಅದು 2.5 ಲಕ್ಷ ನಾನು ನನ್ನ ಜನ ಪುಣ್ಯಭೂಮಿಗೆ ಹೋಗಿ ಬರ್ತಾ ಇದ್ದಾರೆ ದೀಕ್ಷಾ ಭೂಮಿ ಯಾತ್ರೆಗೆ ಅಂತ ನನ್ನ ಸ್ವಂತ ಹಣವನ್ನು ಕೊಟ್ಟಿದ್ದೀನಿ. ನಾನು ಸಂಘಟನೆಗೆ ಬರೋಕ್ ಮುಂಚೆನೆ ನಾನು ವ್ಯಾಪಾರಸ್ಥ, ಉದ್ಯಮಿ, ಹಾಗೂ ನಾನು ಮನೆನೂ ಕಟ್ಕೊಂಡಿದ್ದೆ ಮಾಲೂರಲ್ಲಿ. ನಾನು ಸಾಮಾಜಿಕವಾಗಿದ್ದೆ. ನಾನು ಸ್ಟೂಡೆಂಟ್ ಲೈಫಿಂದನೂ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದವನು. ನಾನು ಎಲ್ಲ ರೀತಿಯಲ್ಲೂ ಇದ್ದವನು. ಸಂಘಟನೆ ಮಾಡಿಕೊಂಡು ಸಂಘಟನೆ ಹೆಸರಲ್ಲೂ ನಾನು ಎಲ್ಲರನ್ನೂ ಯಾರ ಹತ್ರ ಕಿತ್ತು ತಿಂದಿಲ್ಲ, ಯಾರ ಹತ್ರ ಶೋಷಣೆ ಮಾಡಿಲ್ಲ, ದಬ್ಬಾಳಿಕೆ ಮಾಡಿಲ್ಲ, ನಾನು ಯಾರ ಹತ್ರ ಕೈ ಚಾಚಿಲ್ಲ. ಇದು ನಾನು ಮನವರಿಕೆ ಮಾಡ್ತಾ ಇದ್ದೀನಿ. ನೀವೇನು ಮಾತಾಡ್ತಾ ಇದ್ದೀರಾ, ನಿಮಗೆ ನಾನು ಮೊದಲಿಂದನೂ ನಾನು ಯಾವುದೋ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ಅದರಲ್ಲಿ ನನ್ನ ಜೀವನವನ್ನು ಸಾಗಿಸ್ಕೊ ಬರ್ತಾ ಇದ್ದೀನಿ. ನಾನು ಅವರು ಇವ್ರಿಗೂ ಬಕೆಟ್ ಇಟ್ಕೊಂಡು ನಾನು ಅದು ಇದು ಕೆಲಸ ಮಾಡ್ಕೊಡ್ತೀನಿ, ಕಾಸು ಕೊಡ್ರಿ ಅಂತ ಯಾರಾದರೂ ಹೇಳಿದ್ರೆ ನಾನು ಈ ತಾಲೂಕಿಂದ ಗಡಿಪಾರು ಆಗ್ತೀನಿ. ಒಬ್ಬರು ನಾವು ಸಂತೋಷ್ಗೆ ಇಷ್ಟು ದುಡ್ಡು ಕೊಟ್ಟಿದ್ದೀವಿ, ನಮ್ಗೆ ಈ ತರ ಕೆಲಸಕ್ಕೆ ಅಂತ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಾನು ಸಂಘಟನೆ ಡಿಸಾಲ್ವ್ ಮಾಡ್ತೀನಿ, ತಾಲೂಕಿಂದ ಗಡಿಪಾರು ಆಗ್ತೀನಿ. ಇದು ಓಪನ್ ಚಾಲೆಂಜ್. ಯಾರಾದ್ರೂ ನನಗೆ ಒಂದು ಪೈಸೆ ಏನಾದ್ರು ಕೊಟ್ಟು ಈ ಕೆಲಸಗಳಿಗೆ ಆ ಕೆಲಸಗಳಿಗೆ ಅಂತ ಎಲ್ಲಾದ್ರೂ ಮಾತಾಡಿದ್ರೆ ಇದು ಒಂದು ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಅರ್ಥ ಮಾಡ್ಕೋಬೇಕು.
ಯಾಕಂದ್ರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದೀನಂದ್ರೆ ನನ್ನ ಒಂದು ಪರಿಶ್ರಮ, ನನ್ನ ಸಂಘಟನೆದು, ನನ್ನ ಸಮುದಾಯದ ಮುಖಂಡರದು ಮತ್ತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳದು ಎಲ್ಲ ಒಂದು ಶ್ರಮ ಇದೆ. ಇವತ್ತು ಓಪನ್ ಚಾಲೆಂಜ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕೆಲವ್ರು ಯಾರು ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತೀರಾ, ನನ್ನ ಒಂದು ಶಕ್ತಿ ಮೇಲೆ ನೀವು ಇವತ್ತು ಅಧಿಕಾರ ತಗೊಂಡು ನನ್ನ ವಿರುದ್ಧ ಮಾತಾಡ್ತಾ ಇದ್ದೀರಲ್ಲ, ನಾನು ವಿಧಾನಸಭಾ ಚುನಾವಣೆ ವೇಳೆ ಸಂದರ್ಭದಲ್ಲಿ ಯಾವ್ಯಾವ ಕಾಲೋನಿಗೆ ಹೋದೆ, ಯಾವ್ಯಾವ ಮಸೀದಿಗಳಿಗೆ ಹೋದೆ, ಯಾವ್ದಾವ್ದು ಚರ್ಚ್ಗಳಿಗೆ ಹೋದೆ, ವಿತ್ ವಿಡಿಯೋ ಇದೆ, ವಿತ್ ಪತ್ರಿಕೆ ಪ್ರಕಟಣೆ ಆಗಿರೋ ಪತ್ರಿಕೆಗಳಿದೆ, ವಿತ್ ಪ್ರೂಫ್ ಇದೆ. ನೀವಿವತ್ತು ಏನ್ ಸೋಕಾಳ್ ಹೇಳ್ತಿರಲ್ಲ, ನೀವು ಎಲ್ಲಿ ವೋಟ್ ಹಾಕ್ಸಿದೀರಾ ಕಾಂಗ್ರೆಸ್ ಪಾರ್ಟಿಗೆ, ಮಾನ್ಯ ಜನಪ್ರಿಯ ಶಾಸಕರು KY ನಂಜೇಗೌಡರಿಗೆ ಎಲ್ಲಿ ನೀವು ವೋಟ್ ಹಾಕ್ಸಿದೀರಾ, ಯಾವ್ದಾದ್ರು ಒಂದು ಪ್ರೂಫ್ ಮಾಡ್ರಿ. ಇಲ್ಲ ನನ್ನ ಜೊತೆ ಬಂದ್ರಿ, ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ವೋಟ್ ಹಾಕ್ಸಿದೀನೋ ವಿತ್ ಪ್ರೂಫ್ ಸಮೇತ ಕೊಡ್ತೀನಿ. ಮೊದಲು ನೀವೇನು ಅನ್ನೋದು ತಿಳ್ಕೋಬೇಕು. ಇನ್ನೊಬ್ಬರ ಮೇಲೆ ಗೂಬೆ ಕೊಡಿಸುವಂತ ಕೆಲಸ ಬೇಡ. ನಿಮ್ಮ ಜೀವನಾನೇ ಅದು, ನೀನು ಮಾಡ್ತಾ ಇರೋ ಜೀವನಾನೇ ಅದು. ನೀನು ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ನಿನ್ನ ಬೇಳೆ ಬೇಯಿಸ್ಕೊಂಡು ನೀನು ಬಕೀಟ್ ತರ ವರ್ತನೆ ಮಾಡ್ತಾ ಇದೀಯಾ. ನಿನ್ನ ಲೆವೆಲ್ಗೆ ನಾವು ಇಳಿಯಕ್ಕಾಗಲ್ಲ. ನಾವು ಸ್ವಾಭಿಮಾನಿಗಳು. ಅಂಬೇಡ್ಕರ್ ಸಾಹೇಬರು ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳಿದ್ದಾರೆ. ನಾವು ಸಂಘಟನೆನೂ ಮಾಡಿದ್ದೀನಿ, ಹೋರಾಟನೂ ಮಾಡಿದ್ದೀನಿ. ನಾನು ದಸಂಸ ಸಂಘಟನೆಯಲ್ಲಿ 9 ವರ್ಷ ಸಂಚಾಲಕನಾಗಿ, ಮಾಲೂರು ತಾಲೂಕಿನ ಸಂಚಾಲಕನಾಗಿ ಕೆಲಸ ಮಾಡಿದ್ದೀನಿ. ಜನರ ಸೇವೆ ಮಾಡಿದ್ದೀನಿ. ಎಲ್ಲ ಜಾತಿಯ ಬಡವರ ಮನಸ್ಸನ್ನು ಗೆದ್ದಿದ್ದೀನಿ. ದೊಡ್ಡ ಹೋರಾಟಗಳನ್ನು ರೂಪಿಸಿದ್ದೀನಿ. ದೊಡ್ಡ ಮಟ್ಟದ ಹೋರಾಟಗಳು, ಸುಮಾರು 5,000 ಜನನ ಸೇರಿಸಿ ಹೋರಾಟ ಕಾರ್ಯಕ್ರಮಗಳು ಯಶಸ್ವಿ ಮಾಡಿದ್ದೀನಿ. ನನ್ನ ಶಕ್ತಿ ಏನಂತ ಈ ತಾಲೂಕಿನ ಜನತೆಗೆ ಗೊತ್ತು, ನನ್ನ ಕಾಲೋನಿ ಜನಗಳಿಗೆ ಗೊತ್ತು. ನಾನು ಈ ತಾಲೂಕಿನ ಸವರ್ಣೀಯರ ನಾಯಕ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ನನ್ನ ದಲಿತ ಸಮುದಾಯ, ನನ್ನ ಕಾಲೋನಿಯ ನನ್ನ ಜನರಿದ್ದಾರೆ, ಅವ್ರಿಗೆ ನಾನು ನಾಯಕ. ಅವರಿಂದ ನಾನು ಇವತ್ತು ಸಂಘಟನೆ ಹುಟ್ಟಾಕಿರೋದು. ನೀನೆಲ್ಲೋ ಹೇಳ್ಕೊಂಡಿದೀಯಲ್ಲ ಸಂಘಟನೆಯಿಂದ ತೆಗೆದಾಕಿದೀವಿ ಅಂತ. ಅಯ್ಯೋ ಮೂರ್ಖ, ನಾನೇ ಆ ಸಂಘಟನೆಗೆ ರಾಜೀನಾಮೆ ಕೊಟ್ಟು ದಮನಿತರ ಸಂರಕ್ಷಣಾ ಸಮಿತಿ ಅಂತ ಹೊಸ ಸಂಘಟನೆಗೆ ಸಂಸ್ಥಾಪಕ ಅಧ್ಯಕ್ಷನಾಗಿರೋದು. ಅರ್ಥ ಮಾಡ್ಕೋ. ನೀವ್ ಯಾವ್ದೋ ಮಾಡಿದ್ರಲ್ಲ, ಇದೆಯಾ ಇವತ್ತು? ನನ್ನ ಶಕ್ತಿ ಏನಂತ ನನ್ನ ಜನತೆ ಗೊತ್ತು, ತಾಲೂಕಿನ ಎಲ್ಲಾ ಮುಖಂಡರು ಗೊತ್ತು. ನಿನ್ ರೀತಿ ಅವಕಾಶಕ್ಕೆ ತಕ್ಕಂಗೆ ಮಾತಾಡಕ್ ನನಗ್ ಬರಲ್ಲ. ಓಪನ್ ಚಾಲೆಂಜ್ ಬಾ, ಒಂದು ಸಮಾವೇಶ ಮಾಡೋಣ, ತೋರ್ಸು ನಿನ್ನ ತಾಕತ್ ಏನಾದ್ರೂ ಇದ್ರೆ. ನೀನ ಸುಮ್ಮನೆ ಅಪಪ್ರಚಾರಗಳು, ಎಲ್ಲೋ ಬುರುಡ ಮಾತುಗಳು, ಪುಂಗಿ ಊದ್ಕೊಂಡಿರೋದಲ್ಲ. ತಾಕತ್ತಿದ್ರೆ ಬಾ. ಅದರಿಂದ ಎಲ್ಲರೂ ನಮ್ಮ ಸಮುದಾಯದ ಬಿರುಕುಗಳನ್ನ ನಾವು ಸರಿ ಮಾಡ್ಕೋಬೇಕು. ನಮ್ಮ ಅಂಬೇಡ್ಕರ್ ಸಾಹೇಬರ ಆಶಯಗಳೇನಿದೆ, ಸಂವಿಧಾನ, ಈ ದೇಶದ ಭಾರತದ ಸಂವಿಧಾನ ಎಷ್ಟು ದಿನ ಸುರಕ್ಷಿತವಾಗಿದೆಯೋ ಅಷ್ಟು ದಿನ ನಾವೆಲ್ಲ ದಲಿತರು, ದಮನಿತರು, ಮುಸ್ಲಿಮ್ಸರು, ಕ್ರೈಸ್ತರು, ಎಲ್ಲ ಜಾತಿಯ ಬಡವರು ಅಷ್ಟೇ ಸುರಕ್ಷಿತವಾಗಿರ್ತೀವಿ. ಸಂವಿಧಾನ ಏನಾದರೂ ಅಪಾಯಕ್ಕೆ ಬಂದ್ರೆ ನಾವು ಎಲ್ಲೂ ಇಲ್ದಿರ ಆಗೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಕಾನೂನು ಗೌರವ ಕೊಡೋಣ, ಸಂವಿಧಾನನ ಉಳಿಸೋಣ, ಸಮುದಾಯನ. ಇನ್ನೊಂದು ವಿಚಾರ ನೀನು ಪ್ರಸ್ತಾಪ ಮಾಡಿದೀಯ ಮೂರ್ಖ. ಏನು ಸಣ್ಣೂರಲ್ಲಿ KY ನಂಜೇಗೌಡರ ಬಡಾವಣೆ ಅಂತ ಏನಿಟ್ಟಿದ್ದೀವಿ, ಆ ಒಂದು ಸೈಟ್ಗೆ ಒಬ್ಬೊಬ್ಬರಿಂದ 1 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಅಂತ ನೀನು ಅಪಪ್ರಚಾರ ಮಾಡಿದೀಯಲ್ಲ ಮುಟ್ಟಾಳ. ಇದುವರೆಗೂ ಒಂದು ಟೀ ಕುಡ್ದಿಲ್ಲ ನಾನು. ಎಲ್ಲ ಜಾತಿಯ ಬಡವರ ಪರವಾಗಿ ನಾನು ಅಲ್ಲಿ ನಿರ್ಗತಿರಿಗೆ, ನಿರಾಶ್ರಿತರಿಗೆ, ಬಡಬಗ್ಗರಿಗೆ, ದೀನದಲಿತರಿಗೆ ಉಚಿತ ಸೈಟ್ ಕೊಡಿಸ್ತಾ ಇದ್ದೀನಿ. ಅದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಿಗೆ ಹೆಸರು ಬರುವಂತ ಕಾರ್ಯಕ್ರಮ. ರಾಜ್ಯದಲ್ಲೂ ಇಂಥ ಕಾರ್ಯಕ್ರಮ ಯಾರು ಮಾಡಿರೋಕ್ ಸಾಧ್ಯ ಇಲ್ಲ. ಅದು ನಮ್ಮ KY ನಂಜೇಗೌಡರು ಸಾಹೇಬರ ಒಂದು ಸಹಕಾರದಿಂದ ಎಲ್ಲರಿಗೂ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮ ಅದು. ಅರ್ಥ ಮಾಡ್ಕೋ. ಮುಟ್ಟಾಳನ ತರ ಮಾತಾಡಕ್ ಹೋಗ್ಬೇಡ. ಎಲ್ಲ ನಿನ್ ರೀತಿ ವಸೂಲಿ ದಂಧೆಗೆ ನಾನು ಇಳ್ದಿಲ್ಲ. ಅರ್ಥ ಮಾಡ್ಕೋ. ನಿನಗ ದಂಧೆನಲ್ಲಿ ಭಾರಿ ನಿಪುಣನು ನೀನು. ಅದರಿಂದಾನೇ ಬೆಳ್ಕೊ ಬಂದಿರೋದು ನೀನು. ನಾವು ನಮ್ಮ ಸ್ವಂತ ಪರಿಶ್ರಮದಿಂದ ಬೆಳ್ಕೊ ಬಂದಿರೋರು. ನಮ್ಮ ಒಂದು ಪರಿಶ್ರಮನೇ ನಮ್ಗೆ ಇವತ್ತು ಊಟ ಕೊಡ್ತಾ ಇರೋದು. ನಿನ್ ರೀತಿ ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ಜೀವನ ಮಾಡೋದು ನಮ್ಮ ಬ್ಲಡ್ ಅಲ್ಲಿ ಬಂದಿಲ್ಲ. ಅರ್ಥ ಮಾಡ್ಕೋ. ನಾವು ಸಂಘಟನಾತ್ಮಕವಾಗಿ ಇವತ್ತು ಎಲ್ಲಾ ಜಾತಿಯ ಬಡವರ ಪರವಾಗಿರೋದ್ರಿಂದ ಇವತ್ತು
ಎಲ್ಲರೂ ನಮ್ಮನ್ನು, ನಮ್ಮ ಸಂಘಟನೆಯನ್ನು, ನಮ್ಮ ಪದಾಧಿಕಾರಿಗಳನ್ನು, ನಮ್ಮನ್ನೆಲ್ಲರೂ ಇಷ್ಟಪಡ್ತಾರೆ. ನಮ್ಮೊಟ್ಟಿಗೆ ಇವತ್ತು ಆ ಜನ ನಿಂತಿದ್ದಾರೆ, ಇರ್ತಾರೆ. ಅವ್ರಿಗೋಸ್ಕರ ಆದರೂ ನಾವು ಈ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ. ನಾವು ಯಾವುದು ಬೂಟ್ ನಕ್ಕೋ ಕೆಲಸ ನಿನ್ನ ರೀತಿ ನಾವು ಆ ಮಟ್ಟಕ್ಕೆ ಇಳಿಯಲ್ಲ ಅಂತ ಈ ರೀತಿ ನಾವು ಎಲ್ರಿಗೂ ವಿಚಾರ ಮುಟ್ಟಿಸ್ತಾ ಇದ್ದೀವಿ ಬಂಧುಗಳು. ನಾನು ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ಹತ್ರ ನಾನು ಒಂದು ಮನವಿನ ಕೊಡ್ತೀನಿ. ಶಾಸಕರ ಬಳಿ ಮತ್ತು ಶಾಸಕರ ಪುತ್ರರಾದ ಹರೀಶ್ ಗೌಡ್ರು ಮತ್ತು ಸುನಿಲ್ ನಂಜೇಗೌಡ್ರ ಹತ್ರ ಏನ ಮನವಿ ಅಂದ್ರೆ, ನನ್ನ ಸಮುದಾಯದ ಯುವಕರು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಯಾರು ಮಾಡಿಕೊಂಡು ನಿರುದ್ಯೋಗ ಸಮಸ್ಯೆನಲ್ಲಿರ್ತಾರೋ ಅವರಿಗೆ ಆರ್ಥಿಕ ಸಹಾಯ ಮಾಡ್ರಿ. ಆರ್ಥಿಕ ಸ್ವಂತವಾಗಿ ನೀವು ಸಹಾಯ ಮಾಡಿ. ಮತ್ತೆ ಸರ್ಕಾರದಿಂದ ಯಾವುದಾದ್ರೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬರುವಂತ ನೇರ ಸಾಲಗಳನ್ನು ನನ್ನ ಯುವಕರಿಗೆ ಕೊಡಿಸಿ ಅಣ್ಣ ಅಂತ ನಾನು ಮನವಿ ಮಾಡೋದು. ನಾನು ನಿಮ್ಮ ತರ ಪ್ಯಾಕೇಜ್ ಲೀಡರ್ ಅಲ್ಲ. ನಾನು MLA ಸಾಹೇಬ್ರಿಗೆ ಗೊತ್ತು ಇದು ನನ್ನ ಡಿಮ್ಯಾಂಡ್ ಏನಿತ್ತು ಅಂತ. ಇವತ್ತು ಸಮುದಾಯದ ಪರವಾಗಿ ಯಾರಿಗಾದ್ರೂ ದಲಿತರಿಗೆ ಅಧಿಕಾರ ಬೇಕು ಅಂದ್ರೆ ಮೊದಲಿಗ ನಾನು ಪ್ರಸ್ತಾಪ ಮಾಡೋದೇ ನಾನು, ನನ್ನ ಸಂಘಟನೆ, ನನ್ನ ಪದಾಧಿಕಾರಿಗಳು. ನೀವು ಎಷ್ಟು ಜನಕ್ಕೆ ಎಷ್ಟು ಅಧಿಕಾರ ಕೊಡಿಸಿದ್ದೀರಾ? ನಾನು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಇವತ್ತು ನನ್ನ ಜನಾಂಗದ ಪರವಾಗಿ ಶಾಸಕರ ಬಳಿ ಹೋಗಿ ಮನವಿ ಮಾಡೋದು ಮೊದಲಿಗ ನಾನು. ಸಂತೋಷ್, ಅರ್ಥ ಮಾಡ್ಕೊ. ನೀನು ಬೂಟ್ ನಕ್ಕೊಂಡಿದ್ಬಿಟ್ಟು ತರಳೆ ಕೆಲಸಗಳೆಲ್ಲ ಬಿಟ್ಬಿಡು. ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ನಾನು ಮಾತಾಡಬಾರ್ದು ಅಂತಿದ್ದೆ, ಇತ್ತೀಚೆಗೆ ನನಗೆ ಮನಸ್ಸು ಕೊರೀತಾ ಇದೆ. ಕಡೆ ದಿನಗಳಲ್ಲಿ ವೆಂಕಟಪ್ಪ ಸತ್ಯಮ್ಮ ಅವರ ಕಡೆ ದಿನಗಳಲ್ಲಿ ನೀವೆಲ್ಲ ಎಲ್ಲೋಗಿದ್ರಿ, ನೀವು ಯಾರು ಬೂಟ್ ನೆಕ್ತಾ ಇದ್ರಿ, ಅದನ್ನ ಎಷ್ಟು ನೋವು ಪಡ್ತಾ ಇದ್ದ, ಎಷ್ಟು ನಮ್ಮ ವೆಂಕಟಪ್ಪ ಸತ್ಯಮ್ಮ ಮೇಲೆ ಸುಳ್ಳು ಮೊಕದ್ದಮೆಗಳು ಹಾಕಿದ್ರು. ಅದರ ವಿರುದ್ಧ ನೀವ್ಯಾರು ಮಾತಾಡೋರಿಲ್ಲ. ಅವರು ನಮ್ಮನ್ನು ಅಗಲಿದ ನಂತರ ನೀವೆಲ್ಲ ನಿಮ್ಮ ಅಸ್ತಿತ್ವಕ್ಕಾಗಿ ಬಂದ್ರಲ್ಲ, ನೀವು ಅವಕಾಶವಾದಿಗಳು, ನೀವು ನಿಪುಣರು. ಇದೆಲ್ಲ ನಾವು ಮರ್ತಿಲ್ಲ. ಇದೆಲ್ಲ ನಿಮ್ಮ ನವರಂಗಿ ಆಟಗಳು ನೋಡ್ಕೊಂಡೇ ಬರ್ತಾ ಇರೋದು. ಈ ನವರಂಗಿ ಆಟಗಳನ್ನ ನನ್ನ ಜನರು, ನಾವು ಯಾರು ನಂಬೋಕ್ ತಯಾರಿಲ್ಲ. ಇದೆಲ್ಲ ಬಿಟ್ಬಿಡಿ. ನಿಮ್ಮ ನಾಟಕಗಳೇನಿದ್ರು ನಿಮ್ಮ ಮನೆಗಳಲ್ಲಿ ತೋರಿಸ್ಕೊಳ್ಳಿ ಅಂತ ಮನವರಿಕೆ ಮಾಡ್ತಾ ಇದ್ದೀನಿ. ನಮ್ಮ ದಮನಿತರ ಸಂರಕ್ಷಣಾ ಸಮಿತಿ ಒಂದೇ ಸಂಘಟನೆ, DSS ಸಂಘಟನೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಜನಪ್ರಿಯ ಶಾಸಕರ ಪರವಾಗಿ ಮತಯಾಚನೆ ಮಾಡಿರೋದು. ಇದು ಓಪನ್ ಚಾಲೆಂಜು. ಬೇರೆ ಯಾರಾದ್ರೂ ಮತಯಾಚನೆ ಮಾಡಿದ್ರೆ ಬರ್ಲಿ. ಯಾರೋ ದೊಣ್ಣೆ ನಾಯಕರು 2 ಕಡೆ ಹೋಗಿ 2 ಭಾಷಣ ಮಾಡ್ಬಿಟ್ಟು ಬಂದು ನೀನ್ ಹೇಳ್ದಲ್ಲ ಎಲ್ಲಾ ಕಡೆ ಆಗೋಗಿದ್ಯಣ್ಣ ಅಂತ. ಅದಲ್ಲಣ್ಣ, ಕಾಲೋನಿಗಳಲ್ಲಿ ಓಟ್ ಹಾಕ್ಸಿದೀವಿ. ಇವತ್ತು ಆ ಜನ ನನ್ನ ಹತ್ರನೇ ಪ್ರತಿಯೊಂದು ವಿಚಾರಕ್ಕೂ ಬರೋದು. ಅದು ನಮ್ಮ ಜನಪ್ರಿಯ ಶಾಸಕರಿಗೂ ಗೊತ್ತು. ನಿಮ್ಮ ಒಂದು ಬುರುಡಾ ಮಾತುಗಳನ್ನ ನಾವು ನಂಬಲ್ಲ, ನಮ್ಮ ಶಾಸಕರು ನಂಬಲ್ಲ. ಇದು ಫಸ್ಟ್ ತಿಳಿದುಕೋ. ನೀನು ಏನ್ ಮೊದಲಿಂದ ಮಾಡ್ತಾ ಇದ್ದೆ ನವರಂಗಿ ಆಟ, ಇವತ್ತದು ನಡೆಯಲ್ಲ.